ಯಜಮಾನ ಯಜಮಾನ. ಮೇಡಮ್ ಮೇಡಮ್ ಎದ್ದೇಳಿ. ಏನ್ ಯಜಮಾನ್ರೆ, ಎಲ್ರೂ ಮಲ್ಕೊಂಡ್ರಾ? ಅದಕ್ಕೆ ನೀವ್ ಇಲ್ಲಿಗೆ ಬಂದ್ರಾ? ನೋಡಿ, ಮದ್ವೆ ಆಗಿದ್ರು ನಾವಿಬ್ರು ಕದ್ದು ಮುಚ್ಚಿ ಜೀವನ ಮಾಡೋ ಹಾಗಾಯ್ತು. ಸರಿ ಆಯ್ತು, ಬನ್ನಿ ಮಲ್ಕೊಳ್ಳೋಣ. ಮೇಡಮ್ ಏನೇನೋ ಮಾತಾಡಬೇಡಿ. ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ಪಲ್ಲವಿನೂ ಬಂದಿದ್ದಾಳೆ. ಓ, ಪಲ್ಲವಿನೂ ಬಂದಿದ್ದಾಳಾ? ಸಾರಿ ಯಜಮಾನ್ರೆ, ಪಲ್ಲವಿರ ನಾನು ನೋಡೇ ಇರ್ಲಿಲ್ಲ. ರೀ, ನೀವ್ ಏನ್ರಿ ಹೇಳಿದ್ದೀರಾ? ನಾನೇನ್ ಹೇಳ್ದೆ ಯಜಮಾನ್ರೆ? ನಾನು ನಿಮಗೆ ಮುತ್ತು ಕೊಟ್ಟಿದ್ದೀನಿ ಅಂತ ಯಾಕ್ರಿ ಹೇಳಿದ್ದೀರಾ? ಹಾಗಾದ್ರೆ ನೀವು ಮುತ್ತು ಕೊಟ್ಟಿಲ್ವಾ? ಕೊಟ್ಟಿದ್ದೀನಿ. ಇದನ್ನೇ ನಾನು ಹೇಳಿದ್ದು. ರೀ, ಕೊಟ್ಟಿರೋ ವಿಚಾರನ ಬಿಡಿ, ಯಾಕೆ ಕೊಟ್ಟೆ ಅಂತ ಹೇಳಿ. ಏನಾದ್ರೂ ಆಗ್ಲಿ, ಮುತ್ತು ಮುತ್ತೆ ತಾನೆ. ಮುತ್ತು ಕೊಟ್ಟಿದ್ದೀರಾ ಅಂದ್ಮೇಲೆ ಮುಖ್ಯ ಅಲ್ಲ ಯಜಮಾನ್ರೆ, ಮುತ್ತು ಕೊಟ್ಟಿದ್ದೀರಾ ಅನ್ನೋದಷ್ಟೇ ಮುಖ್ಯ. ಏನು ಯಜಮಾನ್ರೆ, ಈಗಿನ ಜನಕ್ಕೆ ಗಂಡ ಅಂತ ಒಟ್ಟಿಗೆ ಇರೋದನ್ನ ನೋಡೋದಕ್ಕೆ ಹೊಟ್ಟೆ ಉರಿ. ಅಣ್ಣ, ಕತೆ ಬೇಡ, ಬಾ. ನಾನು ನಿಮಗೆ ಮುತ್ತು ಯಾಕ್ರಿ ಕೊಟ್ಟೆ, ಆ ವಿಷಯನ ಹೇಳಿ. ಅದು ಅದು ನೋಡಿ, ಈ ವಯ್ಯಾರ ಎಲ್ಲ ಬೇಡ, ನೇರವಾಗಿ ವಿಷಯಕ್ಕೆ ಬನ್ನಿ ಅಷ್ಟೇ. ವಿಷಯ ಅಷ್ಟೇ ತಾನೇ ಬೇಕಿರೋದು. ಅದನ್ನ ಹೇಗೆ ಹೇಳಿದ್ರೆ ನಿಮಗೇನು? ನನಗೆ ನೀವು ಈ ರೀತಿ ಆಡೋದು ಇರಿಟೇಟ್ ಆಗುತ್ತೆ. ನಾರ್ಮಲ್ ಆಗಿ ಹೇಳಿದ್ರೆ ನನ್ ಕಷ್ಟ ಆಗುತ್ತೆ. ನೋಡಿ ಅಣ್ಣ, ಸುಮ್ನೆ ಇರು. ಹೇಳೋದೇನೋ ಹೇಳ್ ಬಂದ್ಬಿಟ್ಟೆ, ಬಟ್ ಹೇಳ್ದ ಸುಲಭವಾಗಿ ನನಗ್ ಮಾಡಕ್ ಬರಲ್ವಲ್ಲ. ಏನ್ ಮಾಡೋದೀಗ? ಏನೇನ್ ಮಾಡ್ಬೇಕು ಅನ್ನೋ ಲಿಸ್ಟು ಮರ್ತೋಗಿದ್ದೀನಿ. ಲಿಸ್ಟ್ ಇಲ್ಲಿಟ್ಟೆ. ಮುದ್ದೆ, ಎಣ್ಣೆಕಾಯಿ, ಅನ್ನ, ರಸಂ, ಕ್ಯಾರೆಟ್ ಪಲ್ಯ, ಕೋಸಂಬರಿ, ಪಾಯಸ. ಅಯ್ಯೋ ದೇವ್ರೆ, ನಾನು ಇದೆಲ್ಲ ಹೇಗಪ್ಪ ಮಾಡ್ಲಿ? ಇದ್ರಲ್ಲಿ ಯಾವ್ದು ಮೊದಲು ಮಾಡ್ಬೇಕು, ಯಾವ ತರಕಾರಿ ಫಸ್ಟ್ ಕಟ್ ಮಾಡ್ಬೇಕು, ಹೇಗ್ ಮಾಡೋದು ನನಗೊಂದು ಗೊತ್ತಾಗ್ತಿಲ್ವೇ. ಏನ್ ಮಾಡೋದು ಇವಾಗ? ಹಾ, ಪಾಯಸ ಸಿಹಿ ಮಾಡ್ಕೊ ಅಂತಾರೆ, ಅದಕ್ಕೆ ಸ್ವೀಟ್ ಇಂದಾನೆ ಶುರು ಮಾಡ್ಬಿಡೋಣ. ಫಸ್ಟ್ ಪಾಯಸ ಮಾಡ್ತೀನಿ. ಹ, ಪಾಯಸ ಹೇಗ್ ಮಾಡೋದು? ಇದ್ರಲ್ಲಿ ಯಾವ ತರಕಾರಿ ಹಾಕ್ತಾರೆ? ಹಾ, ಪಾಯಸ ನೋಡಿದ್ರೆ ವೈಟ್ ಇಲ್ಲ ಕ್ರೀಮ್ ಇರುತ್ತೆ, ಅಂದ್ರೆ ಈ ತರಕಾರಿನೇ ಹಾಕೋದು. ಇದು ವೈಟ್ ಆಗಿ ಇದೆ. ಹಾ, ಇದನ್ ಬಿಟ್ಟು ವೈಟ್ ಇನ್ನೇನೇನಿದೆ? ಉಪ್ಪು. ಪಾಯಸ ಸ್ವೀಟ್ ಆಗಿರುತ್ತಲ್ವಾ? ಹಾ, ಇದನ್ನ ಹಾಕರ ಆಮೇಲೆ ಅನ್ನೋ ದಡ್ಡಿ ಅನ್ಕೊಂಡ್ಬಿಡ್ತಾರೆ. ಇದೇನಿದು, ಏನು ಕಲರ್ಫುಲ್ ಆಗಿದೆಯಲ್ಲ? ಸ್ಲೈಟ್ ಕಲರ್ ಇದೆ, ಪರವಾಗಿಲ್ಲ, ಕಲರ್ಫುಲ್ ಆಗಿರುತ್ತೆ. ನಾನು ಕಲರ್ಫುಲ್ ಪಾಯಸ ಮಾಡ್ತೀನಿ. ವಾವ್, ಇದು ಪ್ಯೂರ್ ವೈಟ್ ಇದೆ. ಇದು ಆಗ್ತದೆ ಅನ್ಸುತ್ತೆ. ಹಾ, ವೈಟ್ ಆಗಿರೋದೆಲ್ಲ ಸಿಕ್ತು. ಮತ್ತೇನಾಗ್ತಾರೆ? ಪಾಯಸ ಅಂದ್ರೆ ಸ್ವೀಟ್ ಆಗಿರುತ್ತಲ್ವಾ? ಹಾ, ಶುಗರ್. ಐಟಮ್ ಎಲ್ಲ ಸಿಕ್ತು, ಆದ್ರೆ ಯಾವ್ದನ್ನ ಎಷ್ಟ್ ಹಾಕ್ಬೇಕು, ಹೇಗ್ ಹಾಕ್ಬೇಕು ಏನು ಗೊತ್ತಿಲ್ವಲ್ಲ. ಏನ್ ಮಾಡೋದು? ಡೌಟ್ ಕೇಳಕ್ ಹೋದ್ರೆ ಅದಕ್ಕೂ ಬೈತಾರೆ, ಇಲ್ಲ ಮನೆಗೆ ಹೋಗು ಅಂತಾರೆ. ಏನ್ ಮಾಡ್ಲಿ? ಹಾ, ಎಷ್ಟ್ ಜನಕ್ಕೆ ಅಡ್ಗೆ ಮಾಡ್ಬೇಕು ಅಂತ ಕೇಳೋ ನೆಪದಲ್ಲಿ ಹೋಗಿ ಇರೋ ಬರೋ ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ.